ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಟ್ಟು ನಾನು ಇಲ್ಲಿಂದ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ನಮ್ಮ ಪಾಪಗೆ ಇವಾಗ ರಾಗಿ ಸರಿ ತಿನ್ನಿಸ್ಬೇಕು ಆ್ಯಂಡ್ ಡಿನ್ನರ್ಗೂ ಕೂಡ ಇವಾಗ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಪಾಪದ್ದು ಕೂಡ ಫುಡ್ನ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೈಟು ಡಿನ್ನರ್ಗೆ ದೋಸೆ ಮತ್ತು ಚಟ್ನಿ ಮಾಡೋಣ ಅಂತ ಹೇಳಿ ಸೊ ದೋಸೆಗೂ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಮಾಡ್ತಾಯಿದ್ದೀನಿ ಕೂಡ ಆ್ಯಂಡ್ ಚಟ್ನಿ ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ, ಟೊಮೆಟೊ ಚಟ್ನಿ ಮಾಡೋಣ ಅಂತ ಹೇಳಿ. ಸೊ ದೋಸೆ ಮತ್ತು ಕಾಂಬಿನೇಷನ್ ಬಂದುಬಿಟ್ಟು ಟೊಮೆಟೊ ಚಟ್ನಿ. ಸೊ ನಾವೀಗ ಊಟ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ನಾನು ಮತ್ತೆ ನೆಕ್ಸ್ಟ್ ಡೇ ಆಫ್ಟರ್ನೂನಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಪಾಪಗೆ ಜಸ್ಟ್ ಸ್ನಾನ ಎಲ್ಲ ಮಾಡಿಸ್ದೆ, ತಲೆಗೆ ಸ್ನಾನ ಮಾಡಿಸೋದಿತ್ತು. ಸೊ ಸ್ನಾನ ಎಲ್ಲ ಮಾಡಿಸ್ದೆ ಆ್ಯಂಡ್ ನಾನು ಇನ್ನೂ ಸ್ಕೂಲಿಂದ ಬಂದಿಲ್ಲ. ಪಾಪುಗೆ ಇವಾಗ ಜಸ್ಟ್ ಸ್ನಾನ ಮಾಡಿಸ್ಬಿಟ್ಟು ಆಟ ಆಡ್ತಾ ಇದ್ದಾಳೆ ಅವಳು. ಸ್ನಾನ ಮಾಡಿಸಿದ್ದೀನಿ. ಸೊ ಅವಳಿಗೆ ಸೇಫ್ಟಿ ಹೆಲ್ಮೆಟ್ ಹಾಕ್ಬಿಟ್ಟು ಆಟ ಆಡೋಕ್ಕೆ ಬಿಟ್ಟಿದ್ದೀನಿ. ಸೊ ಆಟ ಆಡ್ಕೊಳ್ತಾ ಇದ್ದಾಳೆ ಅವಳ ಪಾಡಿಗಳು. ಆ್ಯಂಡ್ ಹಾಗೆ ಹೊಸ ಬೆಳಕು ಮೂವಿ ನೋಡೋಣ ಅಂತ ಅನಿಸ್ತು. ಸೊ ಅದಕ್ಕೆ ಹೊಸ ಬೆಳಕು ಮೂವಿ ಹಾಕಿದ್ದೀನಿ ಟಿ ವಿಲಿ. ಸೊ ನೋಡ್ತಾ ಇದ್ದೀನಿ. ನನಗೆ ಓಲ್ಡ್ ಮೂವೀಸ್ ಅಂದರೆ ತುಂಬ ಇಷ್ಟ. ಸೊ ಹೀಗಾಗಿ ನೋಡ್ತಾ ಇದ್ದೀನಿ. ಹ್ಯಾಂಡಲ್ಲ ಹಿಡ್ಕೊಂಡು ಎದ್ದು ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಸೊ ಇದು ನಿಂತ್ಕೋತಾಳೆ ಕೂಡ. ಇನ್ನೊಂದು ಹ್ಯಾಂಡಲ್ ಇದೆ, ಅದನ್ನು ಹಿಡ್ಕೊಂಡು ಎರಡನ್ನೂ ಹಿಡ್ಕೊಂಡು ಎದ್ದು ನಿಂತ್ಕೊತಾಳೆ. ನಿತ್ತು 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 ನಿತ್ತ ನಿತ್ತ. ಆ್ಯಂಡ್ ಫ್ರೆಂಡ್ಸ್, ಇವತ್ತಿಂದ ಧನುರ್ಮಾಸ ಸ್ಟಾರ್ಟು. ಸೊ ಬೆಳಗ್ಗೆನೆ ದೇವರಿಗೆ ದೀಪ ಹಚ್ಚಿ ಪೂಜೆನ ಮಾಡಾಯಿತು. ಈಗ ಮತ್ತೆ ಈವ್ನಿಂಗು ಸಾಯಂಕಾಲ ಒಂದ್ಸತಿ ದೇವರಿಗೆ ದೀಪ ಹಚ್ಚಬೇಕು. ಧನುರ್ಮಾಸ ಸ್ಟಾರ್ಟು. ಆಗಸ್ಟ್ ಎಲ್ಲರೂ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ಬೇಕನ್ಸುತ್ತೋ ಹೋಗ್ಬಿಟ್ಟು ಬನ್ನಿ. ಆ್ಯಂಡ್ ನಮ್ಮ ಚಂದನ ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮ್ಯಾಗಿ ಮಾಡಿದ್ವಿ. ಸೊ ಮ್ಯಾಗಿನ ತಿನ್ಕೊಂಡ್ವಿ. ಸೊ ಫ್ರೆಂಡ್ಸ್, ಇವಾಗ ಅಷ್ಟೇ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇವತ್ತು ಸ್ವಲ್ಪ ದೀಪನ ಹಚ್ಚಿದ್ವಿ ದೇವ್ರ ಮುಂದೆ. ಸೊ ಧನುರ್ಮಾಸ ಇರೋದ್ರಿಂದ ಸೊ ಈವ್ನಿಂಗ್ ಆಲ್ಮೋಸ್ಟ್ ನೈಟ್ ಆಗಿದೆ. ಸೊ ದೇವ್ರ ದೀಪ ಹಚ್ಬಿಟ್ಟು ಮಾಡ್ಕೊಳ್ಳೋಣ. ಹಾಗೆ ಇವಾಗ ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ಬೇಕು. ಸೊ ಅಡುಗೆಗೆ ಇವತ್ತು ಸ್ವಲ್ಪ ವೆಜಿಟೇಬಲ್ ಹಾಕ್ಬಿಟ್ಟು ಸ್ವಲ್ಪ ರೈಸ್ ಬಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ಬೇಕು. ನಿತ್ಯಶ್ರೀ, ನಿತ್ತುಮ್ಮ ಈ ಕಡೆ ಬಾ, ಈ ಕಡೆ ಬಾ, ಹೋಗ್ಬಾರ್ದು, ಈ ಕಡೆ ಬಾ, ಬಾ ಈ ಕಡೆ. ಇತ್ತು ನಿತ್ತು ಅಲ್ಲಿ ಹೋಗ್ಬಾರ್ದು. ನಿತ್ತು ಅಲ್ಲಿ ಹೋಗ್ಬಾರ್ದು. ನಿತ್ಯಶ್ರೀ ಹೋಗ್ಬಾರ್ದು ಅಲ್ಲಿ. ನಿತ್ತು ಏಯ್ ನಿತ್ತು. ಆ್ಯಂಡ್ ನಾನಿಲ್ಲಿ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಪಾಪಗೆ ರಾಗಿ ಸರಿ ತಿನ್ನಿಸ್ಬಿಡೋಣ ಅಂತ ರಾಗಿ ಸರಿನ ತಿನ್ನಿಸ್ಬಿಡ್ತಾ ಇದ್ದೀನಿ. ಆ್ಯಂಡ್ ನೈಟ್ ಡಿನ್ನರ್ಗೆ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಪಲಾವ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಕ್ಯಾರೆಟ್ ಮತ್ತು ಬೀನ್ಸ್ ಸ್ವಲ್ಪ ಮಿಕ್ಕಿತ್ತು. ಸೊ ಅದನ್ನೇ ಹಾಕಿಬಿಟ್ಟು ವೆಜಿಟೇಬಲ್ ಪಲಾವ್ ಮಾಡಿಬಿಟ್ಟೋಣ ಅಂತ ವೆಜಿಟೇಬಲ್ ಪಲಾವ್ ಮಾಡಿಕೊಂಡ್ವಿ. ಆ್ಯಂಡ್ ಊಟ ಕೂಡ ಮುಗಿಸ್ಕೊಂಡ್ವಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.